ನೋಡಿದ್ರೆ ಕೆಎಸ್ಆರ್ಟಿಸಿ ಸಂಸ್ಥೆ ನಷ್ಟದಲ್ಲಿರುವಂತ ಪ್ರಶ್ನೆನೇ ಉದ್ಭವ ಆಗಲ್ಲ. ಗೊತ್ತಿಲ್ಲ, ಸರ್ಕಾರ ಜನರಿಗೆ ಅನುಕೂಲ ಮಾಡಿಕೊಟ್ಟಿರುವಂತದ್ದು ಸ್ವಾಗತಾರ್ಹ ಆದ್ರೂ ಜನರಿಗೆ ಅನುಕೂಲ ಕಲ್ಪಿಸೋದಕ್ಕೆ ಕೆಲಸ ಮಾಡೋ ಕಾರ್ಮಿಕರನ್ನ ಅವರಿಗೆ ಕೊಡಬೇಕಾದಂತ ನ್ಯಾಯೋಚಿತವಾದಂತ ವೇತನ ಮತ್ತಿತರೆ ಸೌಲಭ್ಯಗಳನ್ನ ಕೊಡುವಂತದ್ರಲ್ಲಿ ಸರ್ಕಾರ ಬಹಳನೇ ಹಿಂದೆ ಬಿದ್ದಿದೆ. 38 ತಿಂಗಳ ಬಾಕಿ ಇಟ್ಕೊಂಡು ಸರ್ಕಾರ ಕಾರ್ಮಿಕರನ್ನ ಹಿಂಗೆ ದುಡಿಸ್ತಾ ಇದೆ ಅಂತನ್ನುವಂಥದ್ದೇನೆ ಸರ್ಕಾರ ಕಾರ್ಮಿಕರಿಗೆ ನ್ಯಾಯೋಚಿತವಾಗಿ ವರ್ತನೆ ಮಾಡ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಸಾಕ್ಷಿ. ಗೊತ್ತಿಲ್ಲ, ಇಲ್ಲಿ ಸರ್ಕಾರದ ನೀತಿಗಳಲ್ಲಿ ನಾವು ಸಾಮಾನ್ಯವಾಗಿ ಕಾಣ್ತಾ ಇದ್ದೀವಿ. ತಳಗಡೆ ಯಾರು ಬಹಳ ಕಷ್ಟಪಟ್ಟು ದುಡಿತಾರೆ ಅವರಿಗೆ ಆ ಬಗ್ಗೆ ಈಗಿರುವಂತ ಕಾಂಗ್ರೆಸ್ ಸರ್ಕಾರ ಏನಿದೆ, ಸಿದ್ದರಾಮಯ್ಯನವರ ಸರ್ಕಾರ, ಹಿಂದೆ ಆಳಿದಂತ ಬೇರೆ ಬೇರೆ ಪಕ್ಷಗಳು ಬಿಜೆಪಿ ಜೆಡಿಎಸ್ ಇವ್ರು ಯಾರಿಗೂ ಕಾಳಜಿ ಇದ್ದಂಗಿಲ್ಲ. ಅವರೆಲ್ಲರೂ ಸಾರಿಗೆ ನೌಕರರು ಮತ್ತು ಇತರೆ ದುಡಿಯುವಂತ ಜನರ ವಿಚಾರಗಳಲ್ಲಿ ಅನ್ಯಾಯಯುತವಾಗಿಯೇ ನಡ್ಕೊಂಡು ಬಂದಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾರಿಗೆ ನೌಕರರು ಈಗ ಮುಷ್ಕರಕ್ಕೆ ಹೋಗ್ತೀವಿ ಅಂತ ಅನ್ನೋವಾಗ ಸರ್ಕಾರ ಇಲ್ಲ ಈಗ ಮಾತಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದೆ. ಇಷ್ಟು ದಿನ ಯಾಕೆ ಮಾತಾಡ್ಲಿಲ್ಲ ಸ್ವಾಮಿ ಸರ್ಕಾರದವರು ಅಂತ ಹೇಳಿ ಗೊತ್ತಾಗ್ಲಿಲ್ಲ ನಮ್ಗೆ. ಅಂದ್ರೆ ಮುಷ್ಕರಕ್ಕೆ ಹೋದ್ರೆ ಮಾತ್ರನೇ ಮಾತಾಡ್ತೀವಿ, ನೀವು ಬೇರೆ ಯಾವ ರೀತಿಯಲ್ಲಿ ಶಾಂತಿಯುತವಾದಂತ ಪ್ರತಿಭಟನೆಗಳು ನಡೆಸಿದ್ರು ನಾವು ಅದನ್ನು ಗಮನಿಸಲ್ಲ ಅಂತನ್ನುವಂತ ಸರ್ಕಾರದ ಧೋರಣೆ ಅದು ಒಪ್ಪುವಂತ ಧೋರಣೆ ಅಲ್ಲ. ಎಷ್ಟು ಮಾತುಕತೆಗಳು, ಎಷ್ಟು ಧರಣಿ, ಎಷ್ಟು ಬಾರಿ ಮನವಿ ಕೊಟ್ಟರು ಸರ್ಕಾರ ಅದನ್ನು ಪರಿಗಣಿಸ್ತೇನೆ. ಈಗ ಏನಾದ್ರೂ 30ನೇ ತಾರೀಕು ಒಳಗಡೆ ಇತ್ಯರ್ಥ ಮಾಡಿದ್ರೆ ಇದು ಸಹ ಜನ ದಯಮಾಡಿ ಅರ್ಥ ಮಾಡ್ಕೋಬೇಕು. ಜನರ ಸಿಟ್ಟು ಬಡ ಸಾರಿಗೆ ನೌಕರರ ಮೇಲೆಲ್ಲ ಹೋಗ್ಬೇಕಾಗಿರೋದು, ಜನರ ಸಿಟ್ಟು ಹೋಗ್ಬೇಕಾಗಿರೋದು ಅನ್ಯಾಯಯುತವಾಗಿ ದುಡಿಸ್ಕೊಳ್ತಾ ಇರುವಂತ ಸರ್ಕಾರದ ಮೇಲೆ ಅಂತನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ, ದಯಮಾಡಿ ಸಾರ್ವಜನಿಕರ ಹಿತ ಹಾಗೂ ನೌಕರರ ಹಿತದೃಷ್ಟಿಯಿಂದ ಮಾತುಕತೆ ಕರೀತಾರೆ ಅಂತ ಹೇಳಿ ಕಾರ್ಮಿಕ ಸಚಿವರು ಸದನದ ಒಳಗಡೆ ಹೇಳಿದ್ದಾರೆ. ನೋಟಿಸ್ ಕೊಡೋ ತನಕ ಕೊಟ್ಟಾದ್ಮೇಲೆ ಇದು ಬರ್ತಾ ಇದೆ. ಮೊನ್ನೆ ಸಾರಿಗೆ ನೌಕರರು ಬೆಳಗಾವಿಯಲ್ಲಿ ಕುಂತ ನಂತರದಲ್ಲಿ ಇದು ಚರ್ಚೆ ಬರ್ತಾ ಇದೆ. ದಯಮಾಡಿ ಪ್ರಾಮಾಣಿಕವಾಗಿ ಪ್ರಶ್ನೆಯನ್ನು ಇತ್ಯರ್ಥಪಡಿಸಿ ನೌಕರರಿಗೆ ಬರಬೇಕಾದಂತ ಬಾಕಿ ಮತ್ತೆ ಇತರೆ ಏನು ಸಮಸ್ಯೆಗಳಿವೆ ಆ ಎಲ್ಲಾ ಸಮಸ್ಯೆಗಳನ್ನ ಒಟ್ಟಾರೆಯಾಗಿ ಇತ್ಯರ್ಥಪಡಿಸುವಂತ ಕೆಲಸ ಮಾಡಬೇಕು. ಗೊತ್ತಿಲ್ಲ, ಮೊನ್ನೆ ಒಬ್ಬ ಚಾಲಕ ಮತ್ತೆ ವಿಷ ಕುಡಿದಿದ್ದಾನೆ. ತುಮಕೂರು ಡಿಪೋ ಕುಣಗಲ್ ರೋಡಲ್ಲಿ ವಿದ್ಯಾರ್ಥಿಗಳು ದಾಳಿ ಮಾಡಿದ್ರು ಅಂತ ಹೇಳಿ. ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ, ಬಸ್ಸಲ್ಲಿ ಎಷ್ಟು ಜನ ಇರ್ತಾರೆ, ಅಲ್ಲಿ ಕೆಲಸ ಮಾಡ್ತಾ ಇರೋರು ನಮ್ಮ ಅಣ್ತಂದಿರು ಅನ್ನುವಂಥದ್ದನ್ನ ದಯಮಾಡಿ ಸಾರ್ವಜನಿಕರು ಪರಿಗಣಿಸ್ಕೋಬೇಕು ಅಂತ ವಿನಂತಿ ಮಾಡ್ತೀನಿ. ಸಾರಿಗೆ ನೌಕರರಿಗೆ ಆಗ್ತಾ ಇರುವಂತ ಒತ್ತಡ ನಿಜವಾಗ್ಲೂ ಬೇರೆ ಯಾರಾದ್ರೂ ಇದ್ದಿದ್ರೆ ಹುಚ್ಚೆದ್ದು ಹೋಗ್ಬಿಡೋರು. ಏನೆಲ್ಲ ಸಾರ್ವಜನಿಕರ ಸೇವೆಯಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ನಾನು ಬಹಳ ವಿನಮ್ರವಾಗಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದು, ಸಾರಿಗೆ ನೌಕರರನ್ನು ಮನುಷ್ಯರಂತೆ ಕಾಣಬೇಕಾಗಿದೆ, ಅವ್ರ ಜೊತೆ ಸಹಕರಿಸಬೇಕಾಗಿದೆ. ಒಂದು ಬಸ್ ಅಲ್ಲಿ 60 ಜನ ಹೋಗೋ ಕಡೆ 120 ಜನ 130 ಜನ ಹೋಗ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನೌಕರ ಡಬಲ್ ಡ್ಯೂಟಿ ಮಾಡ್ತಾ ಇದ್ದಾನೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಅವ್ರ ಜೊತೆ ಸಹಕರಿಸಬೇಕು ಅನ್ನೋವಾಗ್ಲೇ ನೌಕರರ ಬಂಧುಗಳನ್ನು ಒಂದನ್ನು ಅರ್ಥ ಮಾಡ್ಕೋಬೇಕು. ನಾವು ಸಾರ್ವಜನಿಕರ ಸೇವೆಗೆ ಬಂದಿರುವಾಗ ಸಾರ್ವಜನಿಕರ ಜೊತೆ ಸೌಮ್ಯತೆಯಿಂದ ಮತ್ತು ಸಹಕಾರ ಮನೋಭಾವದಿಂದ ಕೆಲಸ ಮಾಡಬೇಕು ಅಂತೇಳಿ. ಮುಖ್ಯವಾದ ಸಮಸ್ಯೆ ಇರುವಂತದ್ದು ಸರ್ಕಾರದಲ್ಲಿ ನಾವು ಜನ ಮತ್ತೆ ಸಾರಿಗೆ ನೌಕರರು ಹೊರದಾಡ್ತಾ ಇದ್ದೀವಿ. ಮುಖ್ಯ ಸಮಸ್ಯೆ ಇರೋದು ಸರ್ಕಾರ ಜನರಿಗೆ ಅಗತ್ಯ ಇರುವಷ್ಟು ಸಾರಿಗೆ ಬಸ್ಸುಗಳನ್ನ, ಸಾರಿಗೆ ಸಿಬ್ಬಂದಿಯ ನೇಮಕವನ್ನ ಮಾಡದೇನೆ ಸಾರಿಗೆ ನೌಕರರು ಮತ್ತೆ ಸಾರ್ವಜನಿಕರು ಕಿತ್ತಾಡ್ಕೊಳ್ಳುವಂತ ಒಂದು ಸ್ಥಿತಿಯನ್ನು ತಂದು ನಿಲ್ಲಿಸಿದೆ. ಹಾಗಾಗಿ ದಯಮಾಡಿ
ನೀವು ಸಾರ್ವಜನಿಕರಲ್ಲಿ ನನ್ನ ವಿನಂತಿ, ಸರ್ಕಾರದ ಮೇಲೆ ಒತ್ತಡ ಬೀರಬೇಕಾಗಿರೋದು ಮತ್ತಷ್ಟು ಅಗತ್ಯ ಇರುವಷ್ಟು ವಾಹನಗಳನ್ನ, ಜೊತೆಗೆ ಆ ವಾಹನಗಳನ್ನ ಚಾಲನೆ ಮಾಡ್ಲಿಕ್ಕಿರುವಂತ ಸಿಬ್ಬಂದಿಯನ್ನ, ನೌಕರರನ್ನ ನೇಮಿಸ್ಕೋಬೇಕು. ಆ ಮೂಲಕ ಸಾರ್ವಜನಿಕರಿಗೆ ಈ ಸೇವೆ ಸರಿಯಾದಂತ ರೀತಿಯಲ್ಲಿ ಲಭ್ಯ ಆಗುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತನ್ನುವಂಥದ್ದು ಸಹ ಸಾರ್ವಜನಿಕರಲ್ಲಿ ನಾವು ಈ ಮೂಲಕ ವಿನಂತಿಯನ್ನು ಮಾಡಬೇಕಾಗಿದೆ. ಈ ಏನು ಜಾಥಾ ಕಾರ್ಮಿಕ ಸಂಘಟನೆಗಳ, ಸಾರಿಗೆ ನೌಕರರ ನಿಗಮಗಳಲ್ಲಿರುವಂತಹ ಎಲ್ಲಾ ನೌಕರರ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಹೊರಟಿರುವಂತದ್ದು ಬಹಳ ಒಳ್ಳೆಯ ನಡೆ. ಯಾಕೆಂದ್ರೆ ನಾವು 120 ಬಿದ್ರೆ ಅದು ಆಡಳಿತ ಮಂಡಳಿ ನಮ್ಮನ್ನ ಬಳಸುತ್ತೆ, ಅದಕ್ಕೆ ಅವಕಾಶ ಆಗ್ತದೆ. ಈ ಐಕ್ಯತೆ, ಸಾರಿಗೆ ನೌಕರರ ಐಕ್ಯತೆ ಇತರ ನೌಕರರ ಐಕ್ಯತೆಗೆ ಮಾದರಿ ಆಗುವ ಹಾಗೆ ಈ ಚಳವಳಿ ಮುಂದೆ ಈ ಏನ್ ಜಾಥಾ ಹೋಗ್ತಾ ಇದೆ, ಅರಿವನ್ನ ಮೂಡಿಸುವಂತಹ ಜಾಥಾ, ಈ ಜಾಥಾವನ್ನ ಎಲ್ಲ ಸಾರಿಗೆ ನೌಕರರು ಬೆಂಬಲಿಸಬೇಕು. ಇದು ಯಶಸ್ವಿಯಾಗಲಿ ಅಂತ ಹೇಳಿ ಹಾರೈಸುವುದರ ಮೂಲಕ ಈ ಜಾಥಾವನ್ನ ಉದ್ಘಾಟನೆ ಮಾಡಿದಿರಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.